ಬೆಂಗಳೂರಿಗೆ ಬೇರೆಯವರ ಮೂಲಕ ಅನುದಾನವನ್ನ ಕೊಡಬೇಡಿ, ನೀವೇ ಶಾಸಕರನ್ನ ಕರೆದು ಅನುದಾನ ಕೊಡಿ ಅಂತ ಮುನಿರತ್ನ ಮುಖ್ಯಮಂತ್ರಿಗಳನ್ನ ಕೇಳಿಕೊಂಡಿದ್ದಾರೆ. ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಡಿಕೆ ಮೂಲಕ ಅನುದಾನವನ್ನ ಕೊಡಬೇಡಿ ಅಂತ ಪರೋಕ್ಷವಾಗಿ ಹೇಳಿದ್ದಾರೆ. ಬೆಂಗಳೂರು ನಗರಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಬಿಜೆಪಿ ನಿಯೋಗ ಭೇಟಿಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಮುನಿರತ್ನ ಮನವಿ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಮುನಿರತ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲಿಗೆ ಬೀಳಬೇಕಾಯಿತು, ಅನುದಾನ ಕೊಡಿ ಅಂತ. ಈ ಬಾರಿ ನೇರ ಬಜೆಟ್ ಬರ್ತಾ ಇದೆ. ಬಜೆಟ್ನ ಹೊತ್ತಿನಲ್ಲಿ ಬೆಂಗಳೂರಿನ ಶಾಸಕರಿಗೆ ನೀವು ಅನುದಾನ ಕೊಡುವಾಗ ನೇರವಾಗಿ ಕೊಡಿ, ನೀವೇ ಕೊಡಿ ಅಂತ ಹೇಳಿದ್ದಾರೆ. ನೀವಿನ್ನು ಬೆಂಗಳೂರು ಉಸ್ತುವಾರಿ ಸಚಿವರ ಕೈಲಿ ಕೊಟ್ಟರೆ ಅವ್ರು ನಮಗೆ ಕೊಡೋದಿಲ್ಲ, ದ್ವೇಷ ರಾಜಕಾರಣವನ್ನು ಮಾಡ್ತಾರೆ. ಈ ಹಿಂದೆಯೂ ಕೂಡ ದ್ವೇಷ ರಾಜಕಾರಣ ಮಾಡಿದ್ದಾರೆ. ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೂಲಕ ಕೊಡಬೇಡಿ ಅಂತ ಕೇಳ್ಕೊಂಡಿದ್ದಾರೆ. ಇದೇನು ಪರೋಕ್ಷವಾಗಲ್ಲ, ಪ್ರತ್ಯಕ್ಷವಾಗಿ ಕೇಳ್ಕೊಂಡಿದ್ದಾರೆ. ಈ ಹಿಂದೆ ಈ ಅರಮನೆ ಮೈದಾನದಲ್ಲಿ ಮುನಿರತ್ನ ಅವರು ಒಂದು ದೊಡ್ಡ ಗುಂಪನ್ನು ಕಡ್ಕೊಂಡು ಹೋಗಿ ಡಿಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದು ನಮ್ಮ ಅನುದಾನ ಕೊಡಿ ಸ್ವಾಮಿ ಪ್ಲೀಸ್ ಅಂತ ಕೇಳ್ಕೊಂಡಿದ್ರು. ನಮ್ಮ ಹಕ್ಕದು ಅನುದಾನ, ನಮಗೆ ಸಿಗಬೇಕು, ನೀವು ಅದರಲ್ಲಿ ರಾಜಕಾರಣ ಮಾಡಬೇಡಿ, ರಾಜಕೀಯ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು. ಜೊತೆಗೆ ಹೋದ ಒಂದು ವೇದಿಕೆಯಲ್ಲೆಲ್ಲ ಇದನ್ನೇ ಹೇಳ್ತಾರೆ. ಅನುದಾನಕ್ಕೆ ಕೊಕ್ಕೆ ಇಡ್ತಾ ಇದ್ದಾರೆ. ಡಿಸಿಎಂ ಬೆಂಗಳೂರಿನ ಉಸ್ತುವಾರಿ ಸಚಿವರು ಅನುದಾನ ಕೊಡ್ತಾ ಇಲ್ಲ, ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರೆ, ಶಾಸಕರ ಅನುದಾನದಲ್ಲೂ ಕೂಡ ದ್ವೇಷ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ರು. ಸೊ ಇವತ್ತು ಬಿಜೆಪಿ ನಿಯೋಗ ಮುಖ್ಯಮಂತ್ರಿಗಳನ್ನು ಭೇಟಿ ಆಯಿತು. ಇನ್ನೇನು ಬಜೆಟ್ ಬರ್ತಾ ಇದೆ, ಈ ಬಜೆಟ್ನಲ್ಲಿ ಅನುದಾನ ಕೊಡುವಾಗ ನೇರವಾಗಿ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹರೀಶ್ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಹರೀಶ್, ಈ ಹಿಂದೆ ಅನುದಾನ ಹಂಚಿಕೆಯಲ್ಲಿ ಮುನಿರತ್ನ ಅವ್ರನ್ನ ಹೇಗೆ ನಡೆಸ್ಕೊಳ್ಳಲಾಗಿತ್ತು, ಏನೆಲ್ಲ ಆಯಿತು, ಹೈಡ್ರಾಮಾಗಳು ಅಂತ ಗೊತ್ತಿದೆ. ಸೊ ಈಗ ಇದು ಪರೋಕ್ಷವಾಗಲ್ಲ, ಪ್ರತ್ಯಕ್ಷವಾಗಿ ನೇರವಾಗಿ ಕೇಳ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರ ಕೈಯಲ್ಲಿ, ನೀವೇ ನೇರವಾಗಿ ಕೊಡಿ ಅಂತ. ವಾಸುದೇವ್, ಬಹಳ ಮುಖ್ಯವಾಗಿರುವಂತದ್ದು ಇತ್ತೀಚೆಗಷ್ಟೇ ಆರ್ ನಗರ ಕ್ಷೇತ್ರದ ಬಿಜೆಪಿ ಶಾಸಕರು ಆಗಿರುವಂತಹ ಮುನಿರತ್ನ ಅವರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರವನ್ನು ಬರೆದಿದ್ರು. ಸೊ ಭಾರಿ ಅವ್ಯವಹಾರ ಆಗಿದೆ, ಆ ಹಿನ್ನೆಲೆಯಲ್ಲಿ ಅನುದಾನವನ್ನ ಕೂಡ ಸೊ ನೀವು ಉಸ್ತುವಾರಿಯನ್ನು ಬದಲಾಯಿಸಿ ಅನ್ನುವಂತ ಒಂದು ಪತ್ರವನ್ನ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬರೆದಿದ್ರು. ಇದೀಗ ಇವತ್ತು ಬಿಜೆಪಿ ಶಾಸಕರ ಅಂದ್ರೆ ಬೆಂಗಳೂರು ಬಿಜೆಪಿ ಶಾಸಕರ ನಿಯೋಗ ಸಿಎಂ ಸಿದ್ದರಾಮಯ್ಯವನ್ನ ಭೇಟಿಯಾಗಿತ್ತು. ಅನುದಾನಕ್ಕೆ ಸಂಬಂಧಪಟ್ಟಂಗೆ ಮನವಿಯನ್ನು ಸಲ್ಲಿಸಿತು. ಈ ಒಂದು ಸಂದರ್ಭದಲ್ಲಿ ಶಾಸಕ ಮುನಿರತ್ನ ಅವರು ನೇರವಾಗಿ ಕೂಡ ನೀವೇ ಅನುದಾನವನ್ನ ನಮಗೆ ನೇರವಾಗಿ ಕೊಡಿ ಅನ್ನುವಂತ ಮನವಿಯನ್ನ ಮಾಡಿದ್ರು. ಸೊ ಬೇರೆಯವರ ಮೂಲಕ ನಮಗೆ ಬೆಂಗಳೂರು ನಗರ ಶಾಸಕರಿಗೆ ಅನುದಾನವನ್ನು ಕೊಡಬೇಡಿ, ನೀವೇ ಖುದ್ದಾಗಿ ಎಲ್ಲ ಶಾಸಕರನ್ನ ಯಾವಾಗ ನೀವು ದಿನಾಂಕವನ್ನು ಹೇಳ್ತಾರ ಆ ದಿನಾಂಕದಂದು ನಾವು ಬರ್ತೇವೆ, ನೀವೇ ನೇರವಾಗಿ ಅನುದಾನವನ್ನು ಹಂಚಿಕೆ ಮಾಡಿ ಮತ್ತೊಬ್ಬರ ಮೂಲಕ ಅನುದಾನವನ್ನ ಕೊಡಿಸಬೇಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ಮೂಲಕ ಎಲ್ಲೋ ನೇರವಾಗಿ ಕೂಡ ಒಂದು ಉಸ್ತುವಾರಿ ಸಚಿವರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರ ಮೂಲಕ ಪರೋಕ್ಷವಾಗಿ ಅವರಿಗೆ ಕೌಂಟರ್ ಅನ್ನ ಕೂಡ ಈಗ ಮುನಿರತ್ನ ಅವರು ಕೊಟ್ಟಿದ್ದಾರೆ ಅನ್ನುವಂಥ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಕೂಡ ಪತ್ರವನ್ನು ಬರೆದಿದ್ರು. ಡಿಕೆ ಶಿವಕುಮಾರ್ ಅವರು ಭ್ರಷ್ಟಾಚಾರ ನಡೆಸಿದ್ರೆ ಅನುದಾನವನ್ನು ಕೊಡ್ತಿಲ್ಲ, ಸೊ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅನುದಾನ ಅವ್ಯವಹಾರ ಆಗಿದೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ರು. ಇದ್ರ ಬೆನ್ನಲ್ಲೇ ಉಸ್ತುವಾರಿಯನ್ನು ಕೂಡ ಬದಲಾಯಿಸಿ ಅನ್ನುವಂಥ ಆಗ್ರಹವನ್ನು ಕೂಡ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಎಲ್ಲ ಬಿಜೆಪಿ ಶಾಸಕರ ಸಮ್ಮುಖದಲ್ಲೇ, ಅದರ ಕೂಡ ಬೆಂಗಳೂರು ನಗರದ ಎಲ್ಲ ಬಿಜೆಪಿ ಶಾಸಕರ ಸಮ್ಮುಖದಲ್ಲೇ ಮುನಿರತ್ನ ಅವರು ಈ ರೀತಿಯ ಒಂದು ಹೇಳಿಕೆ ಕೊಟ್ಟಿರುವಂತದ್ದು, ಮಾತನಾಡಿರುವಂತದ್ದು ಕೂಡ ಸಹಜವಾಗಿ ಬಿಜೆಪಿ ಶಾಸಕರಿಗೆ ಅಚ್ಚರಿಯನ್ನು ಉಂಟು ಮಾಡಿತ್ತು. ಸೊ ಈ ಒಂದು ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ. ಸೊ ಎಲ್ಲವನ್ನ ಏನು ಹೇಳ್ತಾರೆ ಎಲ್ಲವನ್ನ ಕೇಳುವಂತ ಆಲಿಸುವಂತ ಒಂದು ಸಂದರ್ಭಕ್ಕೆ ಕೂಡ ಸಾಕ್ಷಿಯಾದ್ರು. ಅದಾದ ನಂತರ 2013ರಿಂದ 2018 ಸಂದರ್ಭದಲ್ಲಿ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ರಿ, ಅಂತಹ ಆಗಿನ ಸಂದರ್ಭದ ಮುಖ್ಯಮಂತ್ರಿ ನಮಗೆ ಬೇಕು, ಹಾಗಾಗಿ ನೀವು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂತ ಮಾತನ್ನು ಹೇಳ್ತಾರೆ. ಅದಾದ ಬಳಿಕ ಪ್ರತಿಪಕ್ಷ ನಾಯಕ ಅಶೋಕ್ ಅವರು ಕೂಡ ಹೇಳ್ತಾರೆ, ನೀವು ಅನುದಾನವನ್ನು ಯಡಿಯೂರಪ್ಪ ಅವಧಿಯಲ್ಲಿ ಹೆಚ್ಚಿಗೆ ಅನುದಾನವನ್ನು ಸಿಕ್ಕಿತ್ತು, ಆದ್ರೆ ನಿಮ್ಮ ಅವಧಿಯಲ್ಲಿ ಅನುದಾನ ಕೊಟ್ಟಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಇದರಿಂದ ಕೆಂಡಮಂಡಲರಾದಂತಹ ಸಿಎಂ ಸಿದ್ದರಾಮಯ್ಯ ಅವರು ಸೊ ನನ್ನ ಅವಧಿಯಲ್ಲೂ ಕೂಡ ಹೆಚ್ಚಿಗೆ ಅನುದಾನವನ್ನು ಕೊಟ್ಟಿದ್ದೇನೆ, ಮುನಿರತ್ನ ಅವರನ್ನ ಕೇಳಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಆ ಒಂದು ಸಂದರ್ಭದಲ್ಲಿ ಮುನಿರತ್ನ ಅವರು ಹೌದಣ್ಣ ತಾವು ಕೊಟ್ಟಿದ್ದೀರಾ ಅನುದಾನವನ್ನ ಅನ್ನುವಂತ ಮಾತನ್ನು ಹೇಳುವ ಮೂಲಕ ಕೆಲವೊಂದು ಕಡೆ ಅಶೋಕ್ ಅವ್ರಿಗೂ ಕೂಡ ಇರುಸುಮುರುಸು ಆಯ್ತು ಅನ್ನುವಂತ ಸಂದರ್ಭದಲ್ಲಿ ಕೇಳ್ಬರ್ತಾ ಇರುವಂತದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.